आनन्दं परमसुखदं केवलं ज्ञानमूर्ते द्वन्द्वातीतं गगनसदृशं तत्त्वमस्यादिलक्ष्यम् एकं नित्यविमलाचलं सर्वदि साक्षिभूतं भावातीतं त्रिगुणरहितं श्रीसद्गुरु नित्यत्वं नमामि। महायोगपीठे तटे भीमरत्यं वरं पुण्डलिकाय धातो मुनीन्द्रे समागततिष्ठन्तमहानन्दकन्दं परब्रह्मलिङ्गं भजे पाण्डुरङ्गाकरो प्रथमनमन दुसरे चरणा संताचया चक्रपादाने कथेचा विस्तार बाबाजी सद्गुरु दास तुका गुरुर्ब्रह्मा गुरुर्विष्णु गुरुर्देवो महेश्वरा गुरुर्साक्षात् परब्रह्मा तस्मै श्री गुरवे नमः। ओम नमो ज्ञानेश्वरा ओम नमो ज्ञानेश्वरा निवृत्ति उद्धार सोपान देवा मुक्तावाय नमो त्रिभुवन पायने आद्यात्रये जननी देवांची नमो सद्गुरु तुकिया ज्ञान दीपा नमो सद्गुरु सच्चिदानंद रूपा नमो सद्गुरु भक्त कल्याण मूर्ते नमो सद्गुरु ಭಾಸ್ಕರ ಪೂರ್ಣ ಕೀರ್ತೆ। ಪ್ರಥಮದಲ್ಲಿ ಜಗದ್ವ್ಯಾಪಕನಾಗಿರುವಂಥ ಭಗವಂತನ ದಿವ್ಯ ಚರಣಗಳಿಗೆ ಅನಂತ ನಮನವನ್ನು ಸಲ್ಲಿಸಿ ಜಗದ್ಗುರು ಆಗಿರುವಂಥ ಶಂಕರಾಚಾರ್ಯ ತುಕೋಬರಾಯರ ಚರಣಗಳಿಗೆ ನಮನವನ್ನು ಸಲ್ಲಿಸಿ ಅದ್ವೈತ ಸಂಪ್ರದಾಯದ ವರಿಷ್ಠರಾಗಿರುವಂಥ ಸಮಸ್ತ ಆಚಾರ್ಯರ ಚರಣಗಳಿಗೂ ಅನಂತ ನಮನವನ್ನು ಸಲ್ಲಿಸಿ ಚೈತನ್ಯ ಸಂಪ್ರದಾಯದ ಸದ್ಗುರುಗಳಾಗಿರುವಂಥ ಶಂಕರ ಸ್ವಾಮಿಯವರ ಶ್ರೀಚರಣಗಳಲ್ಲಿ ಅನಂತ ನಮನ ಸಲ್ಲಿಸಿ ಯಾವ ಪಂಢರಪುರ ಕರ್ನಾಟಕ ಮಠದ ಗುರುವರ್ಯರಾಗಿರುವಂಥ ಕೃಷ್ಣಸ್ವಾಮಿಯವರ ಶ್ರೀಚರಣಗಳಿಗೂ ಶರತ್ ಸ್ವಾಮಿಯವರ ಚರಣಗಳಿಗೂ ನಮನವನ್ನು ಸಲ್ಲಿಸಿ ಪಂಢರಿ ಸಂಪ್ರದಾಯದ ಸಮಸ್ತ ಗುರು ಶ್ರೀ ಚರಣಮೂರ್ತಿಗಳ ಅನಂತ ನಮನವನ್ನು ಸಲ್ಲಿಸಿ ಬೆಳಗಿನ ಜಾವ ಶ್ರವಣಕ್ಕೆ ಉಪಸ್ಥಿತರಿರುವಂಥ ಎಲ್ಲ ಸಂತ ಮಹಂತರೇ ತಾಯಿಂದರೆ ಸಿದ್ಧ ಸಾಧಕರೇ ತಮ್ಮೆಲ್ಲರ ಚರಣಗಳಿಗೂ ನಮನವನ್ನು ಸಲ್ಲಿಸಿ ನಿನ್ನೆಯ ದಿನ 36ನೇ ಓವಿಯ ವಿಷಯವನ್ನು ನಾವೆಲ್ಲರೂ ಚಿಂತನೆ ಮಾಡಿದ್ದೀವಿ. 35ನೇ ಓವಿ 35, 36, 35 ಆಗಿರ್ಬೇಕು. ಅದಕ್ಕೆ ಇವತ್ತು ಈ ದಿನ 36ನೇ ಓವಿಯಿಂದ ನಿನ್ನೆ ಏನಂದ್ರು, ಏತ ಚಾತುರ್ಯ ಶहाणे झाले प्रमेय रुची स आले आणि सौभाग्य ओखळे सुखाचेत. ಈ ಗ್ರಂಥ ಏನಾದ್ರಿ, ಈ ಗ್ರಂಥದೊಳಗೆ ಏನದ ಲಾಭ ಅಂತ ಹೇಳಿದ್ರೆ, ಈ ಗ್ರಂಥದೊಳಗ ಪ್ರಮೇಯಗಳ ರುಚಿ, ಸೌಭಾಗ್ಯ ಮತ್ತು ಸುಖ. ಯಾಕಂದ್ರೆ ಯಾವ್ದಾದ್ರು ಗ್ರಂಥದ ನಾವು ಚಿಂತನೆ ಮಾಡಿದಾಗ ಅದರ ಪ್ರಯೋಜನ ಏನ್ರಿ, ಅದರ ಲಾಭ ಏನು, ಅದರಿಂದ ಏನು ಸಿಗ್ತದೆ ಅನ್ನುವಂಥದ್ದು ನಾವೆಲ್ಲರೂ ಚಿಂತನೆ ಮಾಡ್ತೀವಿ. ಆ ಚಿಂತನೆ ಮಾಡಿದಾಗ ನಮಗ ಯಾರಾದ್ರೂ ಕೇಳ್ತಾರೆ, ಏನ್ರಿ ನಮಗ ಅದರದ್ದೇನ್ ಲಾಭ ಅಂತ ಹೇಳಿದಾಗ ಮೌಲ್ಯವ್ರು ಹೇಳ್ತಾರ, ನೋಡಪ್ಪ ಈ ಗ್ರಂಥದಿಂದ ನಿನಗ ಏನ್ ಪ್ರಾಪ್ತಿ ಆಗ್ತದ, ಅದರ ಸುಖ ಪ್ರಾಪ್ತಿ ಆಗ್ತದ ಅನ್ನುವಂತ ಮಾತನ್ನ ಹೇಳ್ತಾ ಇವತ್ತು 36ನೇ ಓವಿ ವಿಷಯವನ್ನು ಹೇಳ್ತಾರೆ. ಏತ ಕಲಾವಿದಪಣ ಕಲಾ ಪುಣ್ಯಾಸಿ ಪ್ರತಾಪುವಾಗಳ मनोनिजनवे जयांची अवलील दोष हरले. ಈ ಶ್ರವಣದಿಂದ, ಯಾವ ಶ್ರವಣ? ಮಹಾಭಾರತದ ಶ್ರವಣದಿಂದ
ಯಾವ ಈ ಕಲಾ ಈ ಕಲಾಪಣ ಕಲಾ ಪುಣ್ಯಾಸಿ ಪ್ರತಾಪ ಹರಲ, ಪಾಪಗಳನ್ನು ಹರಣ ಮಾಡಿ ಪುಣ್ಯ ಕರುಣಿಸಿತು ಅಂತ ಹೇಳ್ತಾರೆ ಮೌಲ್ಯ ಅವರು. ಯಾಕಂದ್ರೆ ಜನಮೇಜಯವರು ಬ್ರಹ್ಮ ಹತ್ಯೆ ದೋಷ ಮಾಡಿರ್ತಾರೆ. ಜನಮೇಜಯವರು ಈ ಕಲೆಗಳಿಗೆ ಕೌಶಲ್ಯ ಪ್ರಾಪ್ತವಾಯಿತು ಮತ್ತು ಆ ಪುಣ್ಯದ ಮಹಾತ್ಮೆ ಬಹಳ ಬಹಳ ವೃದ್ಧಿಯಾಗಿ 18 ದಿವಸ ಮಹಾಭಾರತದ 18 ಪರ್ವ ಕೇಳಿದರು ಅವರು. ಯಾರು? ಜನಮೇಜಯರು. ಜನಮೇಜಯರು ಏನ್ ಮಾಡಿದ್ರು? ಅವರು ಬ್ರಹ್ಮ ಹತ್ಯೆ ದೋಷವನ್ನು ಮಾಡಿದ್ರು. ಆ ದೋಷವು ಏನಾತು? ನಾಶವಾಯಿತು ಅಂತ ಹೇಳ್ತಾರೆ. ಯಾಕವರು ಜನಮೇಜಯರು ಏನು ಮಾಡಿದ್ರು? ಜನಮೇಜಯರಿಗೆ ಯಾವ ಪರೀಕ್ಷಿತ್ ಮಹಾರಾಜರ ಮಗ ಆಗಿರುವಂತ ಜನಮೇಜಯ, ಪರೀಕ್ಷಿತ್ ಮಹಾರಾಜರಿಗೆ ತಕ್ಷಕ ಕಚ್ಚಿ ಆತನ ಸ್ವರ್ಗ ವೈಕುಂಠವಾಸಿ ಆದ ಅಂತ ಸುದ್ದಿ ಕೇಳಿದ ತಕ್ಷಣ ಎಲ್ಲಾ ಸರ್ಪಗಳು ಬಂದು ಸಾಯಲಿ ಅಂತ ಹೇಳಿ ಜನಮೇಜಯವರು ಬಹಳ ದೊಡ್ಡ ಹೋಮವನ್ನು ಮಾಡ್ತಾರೆ. ಆ ಹೋಮ ಮಾಡಿದ ತಕ್ಷಣ ಬಹಳಷ್ಟು ಭೂಮಿ ಮೇಲೆ ಇರುವಂತ ಎಲ್ಲಾ ಸರ್ಪಗಳನ್ನ ಅವರು ನಾಶ ಮಾಡ್ಲಿಕ್ಕೆ ಪಣ ತೊಡ್ತಾರೆ. ಆಗ ಋಷಿಗಳು ಮಾತು ಕೇಳಿ, ಈಗ ಮಾಡಬಾರದು, ಒಬ್ಬರಿಗಾಗಿ ಇಷ್ಟೊಂದು ಜೀವಗಳು ಆಹತ ಮಾಡೋದು ಅದು ಸಮಂಜಸ ಅಲ್ಲ ಅನ್ನುವಂತ ಮಾತನ್ನ ತಿಳಿದಾಗ ಮತ್ತು ಜನಮೇಜಯರು ಏನ್ ಮಾಡ್ತಾರಪ್ಪ ಅಂದ್ರೆ ಮುಂದೆ ಈ ಕಥಾವನ್ನು ಕೇಳಿ ಈ ಮಹಾಭಾರತ ಕಥೆಯಿಂದ 18 ದಿನ 18 ಪರ್ವ ಕಥೆ ಸತತ ಹರಿಚಿಂತನದೊಳಗ ಕೇಳಿರುವಂತ ಜನಮೇಜಯರ ಬ್ರಹ್ಮ ಹತ್ಯೆ ದೋಷ ನಿವಾರವಾಯಿತು. ಹಾಗೆ ನಾವು ತಿಳಿದೋ ತಿಳಿಲಾರದ ಎಷ್ಟೋ ಜೀವಿಗಳನ್ನ ಇವರನ್ನ ನಾವು ಆಹತ ಮಾಡಿರ್ತೀವಿ, ಎಷ್ಟೋ ಜೀವಿಗಳನ್ನ ನಾವು ತೊಂದರೆ ಕೊಟ್ಟಿರ್ತೀವಿ. ಅವೆಲ್ಲ ಸೂಕ್ಷ್ಮಾದಿ ಸೂಕ್ಷ್ಮ ಪಾಪಗಳು. ಈ ಗ್ರಂಥನೇ ಅಷ್ಟು ಅದ್ಭುತದ. ಈ ಗ್ರಂಥದಲ್ಲಿ ಇರುವಂತ ಜ್ಞಾನೇಶ್ವರಿ ಸುಂದರವಾದಂತ ಒಂದು ಅದ್ಭುತವಾದಂತ ರಚನೆ. ಅಂತ ರಚನೆ ತಾವು ಕೇಳುವುದರಿಂದ ನಮ್ಮ ಮಲದೋಷ, ವಿಕ್ಷೇಪ ದೋಷ, ಆವರಣಾದಿ ದೋಷಗಳು ಹೋಗುತ್ತವೆ. ಅದಕ್ಕಾಗಿ ಪಾಪಗಳಲ್ಲಿ 5 ಪಾಪ ಬ್ರಹ್ಮಹತ್ಯೆ ಪಾಪಗಳು ಇರ್ತವೆ. ಅವು ಪಾಪಗಳು ಬ್ರಹ್ಮಹತ್ಯೆ ಅಂತ ಶಬ್ದ ಬಂದದಿಲ್ಲ. ಬ್ರಹ್ಮಹತ್ಯೆ ಪಾಪ ಯಾವುದ್ರಿ? ಮಹಾಪಾಪಗಳು, ಉಪಪಾಪ, ಹೀಗೆ ಅದಾವು ಪಾಪಗಳಲ್ಲಿ. ಈಗ ನಾವು ಮಾಡುತ್ತಿರುವಂತ ತಿಳಿದು ತಿಳಿಲಾರದ ಮಾಡಿರುವಂತ 5 ಮಹಾಪಾಪಗಳು ಇರ್ತವೆ. ಮೊದಲನೇದು ಸುರಾಪಾನ, ಸರಾಯಿ ಕುಡಿಯುವುದು ಮಹಾಪಾಪ. ಎರಡನೇದು ಮಾಂಸ ಭಕ್ಷಣೆ, ಇದು ಮಹಾಪಾಪ. ಮಾಂಸ ಗ್ರಹಣ ಮಾಡುವುದು ಮಹಾಪಾಪ, ಮಾಂಸವನ್ನು ತಿನ್ನುವುದು ಮಹಾಪಾಪ ಎರಡನೇದು. ಮೂರನೇದು ಜೂಜ್ ಆಡುವುದು, ಜೂಜ್ ಇಸ್ಪೇಟ್ ಆಡುವುದು ಮಹಾಪಾಪ. ನಾಲ್ಕನೇದು ಪರಸ್ತ್ರೀಯರ ಗಮನ ಮಾಡೋದು ಮಹಾಪಾಪ. 5ನೇದು ಸಂಪತ್ತಿನ ಹಿಂದೆ ಹೋಗಿ ಸಂಪತ್ತನ್ನು ಸಂಗ್ರಹ ಮಾಡೋದು ಸಹ ಮಹಾಪಾಪ. ಗೋಹತ್ಯೆ ಮಾಡೋದು ಇವು ಮಹಾಪಾಪ ಅನ್ನುವಂಥ ಈ ಮಹಾಪಾಪಗಳನ್ನು ಶ್ರೀಮದ್ ಭಾಗವತದೊಳಗೆ ಹೇಳಿದ್ದಾರೆ. ಈ ಮಹಾಪಾಪಗಳಲ್ಲಿ ಒಂದು ಪಾಪ ಇದ್ರೂ ನಮ್ಮದು ಜೀವನ ನಾಶ ಆಗ್ತದ, ಇನ್ನು 5 ಇದ್ರೆ ಸರ್ವನಾಶ ಆಗ್ತದೆ. ಹಾಗಾಗಿ ಈ ಕಥೆಗಳು ಕೇಳುವುದರಿಂದ ಏನಾಗ್ತದ್ರಿ ಅಂದ್ರೆ ನಮ್ಮ ಪಾಪಗಳು ಬಿಟ್ಟು ಹೋದವು ಅಂತ ಹೇಳ್ತಾರೆ. ತಾವೆಲ್ಲರೂ ಶ್ರೀಮದ್ ಭಾಗವತದೊಳಗೆ ಕೇಳಿದಿರಿ. ಏನ್ ಕೇಳಿದಿರಿ? ಯಾವ ಗೋಕರ್ಣನ ಅಣ್ಣವಾಗಿರುವಂತ ಯಾವ ಧುಂದಕಾರಿ ಬಹಳ ಬ್ರಹ್ಮಹತ್ಯೆ ಪಾಪವನ್ನು ಮಾಡಿದ್ದ. ಅಂತ ಪಾಪಗಳು ಸತತ 7 ದಿನ ಶ್ರವಣ ಮಾಡುವುದರಿಂದ ಅವರ ಪಾಪಗಳು ನಾಶವಾಗಿ ಅವರು ವೈಕುಂಠ ಧಾಮಕ್ಕೆ ಹೋದ್ರು ಅನ್ನುವಂತ ಮಾತನ್ನ ತಾವು ಎಲ್ಲರೂ ಬಹಳ ಸಲ ಕೇಳಿದಿರಿ. ಹಾಗಾಗಿ ಮನುಷ್ಯನಿಗೆ ಯಾವಾಗ ನಮಗೆ ಅವಕಾಶ ಸಿಗುತ್ತದ, ಗುರು ಶ್ರವಣಾದಿಗಳು ಸಿಗುತ್ತವೋ, ಆಗ ಮುಮುಕ್ಷತೆಯಿಂದ ಕೇಳಿ ನಮ್ಮ ಪಾಪಗಳನ್ನ ಹರಣ ಮಾಡಿಕೊಳ್ಳುವಂತ ಅದಕ್ಕೆ ಶ್ರಾವಣದಲ್ಲಿ ಮೊದಲನೇದು ಶ್ರವಣ, ಸ್ಮರಣ, ಕೀರ್ತನ, ಪಾದ ಸೇವನ, ಅರ್ಚನ, ವಂದ್ಯ, ದಾಸ್ಯ, ಸಾಕ್ಯ, ಆತ್ಮ ನಿವೇದನ 9 ತರದ ನವವಿಧ ಭಕ್ತಿ ಒಳಗ ಶ್ರವಣನ ಯಾಕೆ ಹೇಳಿದ್ರು ಅನ್ನೋದ್ರೆ ಶ್ರವಣದಿಂದ ನಾವು ಮಾಡಿರುವಂತ
ಕಾಯಕ ವಾಚಕ ಮಾನಸಿಕ ಪಾಪಗಳು ನಾವೆಲ್ಲವೂ ಸಹ ನಷ್ಟ ಮಾಡಿಕೊಂಡು ವಿಕ್ಷೇಪ ಆವರಣಾದಿ ದೋಷಗಳ ಹೋದ ಮೇಲೆ ನಮಗೆ ಶ್ರವಣ ಆತಂದ್ರೆ ವಿವೇಕ ಜಾಗೃತ ಆಗ್ತದ ಅನ್ನೋದರಿಂದ 18 ದಿವಸ 18 ಪರ್ವಗಳ ಯಾವ ಜನಮೇಜಯರು ಬ್ರಹ್ಮ ಹತ್ಯದ ದೋಷ ನಿವಾರಣೆ ಆಯಿತು ಅಂತ ಹೇಳ್ತಾ ಹೋಗ್ತಾರೆ ಮಾವಲಿ ಅವರು. ಅಣಿ ಪಾಹತಾ ನಾವೇಕ ರಂಗ ಸುರಂಗಿ तेची अगळिक गुणा सगुण पहाचे भिक बहुवस येत बानुचे निते ते दळवले जैसे त्रैलोक्य दिश उजळले तैसे व्यासमती ಕವಳಲೆ ಮಿರವೆ ವಿಶ್ವ. ಇಲ್ಲಿ ಹೇಳ್ತಾ ಹೋಗ್ತಾರೆ ಮಾವಲಿ ಅವರು, ಒಂದು ಕ್ಷಣ ನೋಡಲು ಶೃಂಗಾರಾದಿ ರಸಗಳಿಗೆ ವಿಶೇಷವಾಗಿ ಮೋಹಕತೆಯ ಮತ್ತು ಗುಣಗಳಿಗೆ ಒಳ್ಳೆಯತನದ ಕಾಂತಿಯೂ ಕಥೆಯಿಂದಲೇ ಉತ್ಪನ್ನವಾಯಿತು. ಒಂದು ಕ್ಷಣ ನೋಡಲು ಶೃಂಗಾರಾದಿ ರಸಗಳು ನವರಸಗಳು ವಿಶೇಷವಾಗಿ ಮೋಹಕತೆ, ಈ ಒಂದು ಶಬ್ದ ಇನ್ನೊಂದು ಶಬ್ದಗೆ ಶೃಂಗಾರ ಕೊಡುವಂತ ಮೋಹಕ ಗುಣಗಳಿಗೆ ಒಳ್ಳೆಯತನದ ಕಾಂತಿ ಕಥೆಯಿಂದಲೇ ಉತ್ಪನ್ನವಾಯಿತು. ಈ ಕಥೆಗಳು ಏನು ಅದ್ಭುತ. ವ್ಯಾಸರು ಇಷ್ಟೊಂದು ಗ್ರಂಥ ರಚನೆ ಮಾಡಿರುವ ಗ್ರಂಥದಲ್ಲಿ ಮಹಾಭಾರತ ಗ್ರಂಥ ಹೇಗದಪ್ಪ ಅಂದ್ರೆ ಒಂದಕ್ಕಿಂತ ಒಂದು ಕುತೂಹಲ. ತಾವು ಮಹಾಭಾರತ ಬಿದ್ದು ಪ್ರಾರಂಭ ಮಾಡ್ರಿ ನೋಡ್ಲಿಕ್ಕೆ ಎಪಿಸೋಡ್ಗಳನ್ನು. ಒಂದು ಎಪಿಸೋಡ್ ಮುಗೀತು ಅಂದ್ರೆ ಇನ್ನೊಂದು ಎಪಿಸೋಡ್ ಏನು ಅದ್ಭುತ ಇಟ್ಟಿದ್ದಾರೆ ಅಂದ್ರೆ, ಮೊದಲನೇ ಎಪಿಸೋಡ್ ನಾನು ನೋಡಿದೆ. ಮೊದಲನೇ ಎಪಿಸೋಡ್ದೊಳಗೆ ಶಂತನು ಮಹಾರಾಜ ಎಲ್ಲಿಗಿರ್ತಾರಪ್ಪ ಅಂತ ಹೇಳಿದ್ರ, ಯಾವ ಮತ್ಸ್ಯಕನ್ಯವಾಗಿರುವಂತ ಆ ದುರ್ಗಂಧಿನಿ ಜೊತೆಗೆ ಮತ್ಸ್ಯಗಂಧಿ ಆಗಿರುವಂತ ಆ ತಾಯಿ ಜೊತೆಗೆ ವಿಹಾರ ಮಾಡ್ತಿರುವಂತ ಸಮಯದೊಳಗ ಆಗ ಏನ್ ಹೇಳ್ತಾರ ಅವರು ಅಂದ್ರೆ, ಅವರು ಸಾಮ್ರಾಜ್ಯದೊಳಗ ಬಹಳಷ್ಟು ಉತ್ಸವ ನಡೀತಾ ಇರ್ತದೆ. ಉತ್ಸವ ನಡೀತಿರುವಂತ ಸಮಯದೊಳಗ ಪಟಾಕ್ಷಿಗಳು ಹಾರ್ತಿರ್ತವು. ಇಲ್ಲಿ ಆ ಮತ್ಸ್ಯಗಂಧಿ ರಾಜನಿಗೆ ಕೇಳ್ತಾಳ, ಏನು ನಿಮ್ಮ ಸಾಮ್ರಾಜ್ಯದೊಳಗ ಇಷ್ಟೊಂದು ಉತ್ಸವ, ಆ ಉತ್ಸವಕ್ಕೆ ಕಾರಣ ಏನು ಅಂತ ಕೇಳ್ತಾಳ. ಅಷ್ಟೊತ್ತಿಗೆ ರಾಜ ಶಂತನು ಅವಳನ್ನ ಪ್ರೀತಿ ಮಾಡಿರ್ತಾನ ಮತ್ತ ಮನಸ್ಸು ಮಾಡಿರ್ತಾರ ಅವ್ರು ಮದುವೆ ಆಗ್ಬೇಕಂತ ಹೇಳಿ. ಆಗ ಅವ್ರು ಹೇಳ್ತಾರ ಶಂತನು, ನನ್ನ ಮೊದಲನೆಯ ಪತ್ನಿಯ ಮಗನಾಗಿರುವಂತ ಭೀಷ್ಮ 16 ವರ್ಷದ ನಂತರ ಮನೆಗೆ ಬಂದಿರುವುದರಿಂದ ಈಗ ಸಾಮ್ರಾಜ್ಯದೊಳಗ ಸುಖದ ಅದ್ಭುತವಾದಂತ ಇವತ್ತು ಹಬ್ಬದ ವಾತಾವರಣ ಆಗಿದೆ ಅಂತ ಹೇಳ್ತಾರ. ಹೇಳನ ಅಮ್ಮ ಹಿಂದೆ ನಿಂತು ಬಿಡ್ತಾಳ. ನಿಂದ್ರನ ಯಾಕೆ ಹಿಂದ್ಯಾಕೆ ನಿಂತಿ ಅಂತ ಕೇಳ್ತಾರ ಇವ್ರು. ಆಗ ಹೇಳ್ತಾಳ, ಇಲ್ಲ ನನಗೆ ನಿಮಗೆ ಮದುವೆ ಆಗಕ್ ಆಗುವುದಿಲ್ಲ ಅಂತ ಹೇಳ್ತಾರ. ಯಾಕ ಅಂತ ಕೇಳಿದಾಗ, ನಾನೇನು ಮದುವೆ ಆಗಬಹುದು, ಆದ್ರೆ ನಾಳೆ ನಿಮ್ಮ ಮಗ ಮದುವೆಯಾಗಿ ಅವರ ಮಕ್ಕಳುಗಳು ಮಹಾರಾಜರಾದ್ರೆ ನನ್ನ ಮಕ್ಕಳು ಅವರ ಕೈ ಒಳಗೆ ದಾಸರಾಗ್ತಾರ ಅನ್ನುವಂಥ ಕಲ್ಪನೆ ಕಟ್ತಾಳ. ಆ ಕಲ್ಪನೆ ಕಟ್ಟಿದ ತಕ್ಷಣ ಶಂತನು ಅದ್ಭುತವಾದಂತ ಮಾತನ್ನು ಹೇಳ್ತಾರ. ಆ ಮಾತು ಕಲೆ ಹೆಂಗಿರ್ತಾವ ಅಂದ್ರೆ, ಕಲಾ ಕುಸರಿ ಅಂತ ಬಳಸ್ಯಾರ ಇಲ್ಲಿ ಅಲಂಕಾರ. ಶಂತನವ್ರು ಏನ್ ಹೇಳ್ತಾರಂದ್ರ, ನೀನು ಮಾಡಿರುವಂತ ಕಲ್ಪನೆ ಹೇಗಿದೆ ಅಂದ್ರ, ನಿನ್ನ ಕೈಯಾರೆ ನಿನ್ನ ಎದೆಯನ್ನು ಭಕ್ಷಣೆ ಮಾಡಿ, ಅಂದ್ರೆ ನಿನ್ನ ಎದೆಗೆ ಖಡ್ಗವನ್ನು ಚುಚ್ಚಿಕೊಂಡು ಆ ಖಡ್ಗದಿಂದ ಬಂದಿರುವಂತ ರಕ್ತ ಕುಡಿದಂತಿದೆ ಅಂತ ಹೇಳ್ತಾರ. ಅಂತ ಅದ್ಭುತ ಮಾತು ನೋಡ್ರಿ. ನಮ್ಮ ತಾಯಂದಿರು ಕಲ್ಪನೆ ಹೆಂಗ್ ಮಾಡ್ತಾರ ಅಂತ ಹೇಳಿದ್ರ ಏನು ವಿಚಾರ ಇರುವುದಿಲ್ಲ, ಸುಮ್ಮ ಕಲ್ಪನೆ ಮಾಡಿಬಿಡೋದು. ಮುಂದೇನಾಗ್ತದ ಅಂತ. ಮುಂದೆ ಶಂತನು ಅವ್ರಿಗೆ ಮದುವೆ ಆಗ್ತಾರ, ಮಕ್ಕಳಾಗ್ತಾರ, ನಿಜ ಆಗ್ತದ. ಅವ್ರಿಗೆ ಒಂದು ದಿವಸನೂ ಸುಖ ಸಿಗುವುದಿಲ್ಲ. ನಮ್ಮ ಮನುಷ್ಯನ ಕಾಮನೆಗಳೇನಿದಾವಲ್ಲ, ನಾವು ಹೆಂಗ ಕಾಮನೆ ಮಾಡ್ತೀವಿ ಹಂಗ ದುಃಖ ಕೊಡ್ತಾವ. ಮುಂದ ಆ ತಾಯಿಗಿಬ್ಬರು ಮಕ್ಕಳಾಗ್ತಾರ. ಮಕ್ಕಳಾದ್ರೂ ಅವರು ಸಹ ಸಶಸ್ತ್ರ ಆಗುವುದಿಲ್ಲ, ರೋಗಿಗಳಾಗ್ತಾರ. ಮುಂದ ಈ ವಂಶನೇ ನಾಶ ಆಗುವಂತ ಸಮಯದೊಳಗ ಮತ್ತ ಅದನ್ನ ಏನ್ ಮಾಡ್ತಾರಪ್ಪ ಅಂತ ಹೇಳಿದ್ರ, ಆಗಿನ ಕಾಲದೊಳಗ
ನಿಯೋಗ ಮಾಡಿಕೊಂಡು ಅವ್ರ ಮಕ್ಕಳನ್ನು ಪಡಿತಾರ. ಪಡೆದಾಗ ಮುಂದೆ ಅವರು ಅದೇ ಮಗನ ಬಳಿ ಹೋಗ್ತಾರೆ ವಿನಃ ರಾಜ್ಯಸಭೆ ಒಳಗೆ ಇರ್ಲಿಕ್ಕೆ ಅವಕಾಶ ಸಿಗುವುದಿಲ್ಲ. ಹಾಗಾಗಿ ನಾವು ಹೇಳೋ ತಾತ್ಪರ್ಯ ಅಷ್ಟ, ಈ ಕಥೆಗಳು ಹಿಂಗಿದಾವಲ್ಲ, ಒಂದಕ್ಕಿಂತ ಒಂದು ಶೃಂಗಾರ ರಸಗಳು, ಮೋಹಕ, ಆ ಕಾಂತೀಯ ಕಥೆಗಳು ಉತ್ಪನ್ನವಾಯಿತು. ಮಹಾಭಾರತದ ಕಥೆಗಳು ಹೆಂಗಿದಾವಪ್ಪ ಅಂದ್ರೆ ಒಂದಕ್ಕಿಂತ ಒಂದು ಸುಂದರವಾದಂತ ಏನು ದೃಶ್ಯಗಳು. ಈಗಿನವರು ಎಷ್ಟೇ ಫಿಲಮ್ಗಳನ್ನು ತೆಗೆದ್ರು ಸಹ ಅಂತ ಅದ್ಭುತ ಮಹಾಭಾರತವನ್ನು ರಚನೆ ಮಾಡಲು ಯಾರಿಂದಲೂ ಸಾಧ್ಯವಿಲ್ಲ. ಹಾಗೆ 38ನೇ ಓವಿ ಒಳಗ ಅದರ ಮೋಹಕ ವಿಶೇಷತೆನೆ ಹೇಳ್ತಾರೆ. ಮುಂದ 39ನೇ ಓವಿ ಯಾವ ಪ್ರಕಾರ ಸೂರ್ಯೋದಯವಾದ ಕೂಡಲೇ 3 ಲೋಕಗಳಲ್ಲಿ ಪ್ರಕಾಶ ಉಂಟಾಗುತ್ತದೆ, ಆ ಪ್ರಕಾರ ಶ್ರೀ ವ್ಯಾಸರ ಬುದ್ಧಿಯಿಂದ ಕತೆ ಹೊರಟಿದ್ದರಿಂದ ಎಲ್ಲಾ ಜಗತ್ತಿಗೂ ಇದರ ಪ್ರಕಾಶ ಬಿದ್ದು ಅದು ಬಹಳ ಶೋಭಾಯಮಾನವಾಗಿ ತೋರಿತು ಅಂತ ಹೇಳ್ತಾರೆ. ಯಾವ ಸೂರ್ಯೋದಯ ಅಸತೋಮ ಸದ್ಗಮಯ ಹೇಗೆ ಹಲವಾರು ದಿನಗಳಿಂದ ಒಂದು ಗುಹೆಯಲ್ಲಿ ಕತ್ತಲೆ ಇತ್ತು. ಗುಹೆಯಲ್ಲಿ ಕತ್ತಲೆ ಇರುವಂತ ಕತ್ತಲೆಯನ್ನು ನೋಡಿ ಎಲ್ಲರೂ ಹೇಳಿದ್ರು, ಏನು ಕತ್ತಲೆ ಅಂದ್ರು. ಎಲ್ಲರೂ ಅದೇ ಮಾತನ್ನು ಹೇಳ್ತಾ ಬಂದ್ರು. ಏನ್ರಿ ಗುಹೆ ಒಳಗ ಕತ್ತಲೆ ಅದ, ಇಲ್ಲ ಒಂದು ಮನೆ ಒಳಗಡೆ ಏನು ಕತ್ತಲೆ ಆವರಣ ಆಗ್ಯದ ಅಂತ ಎಲ್ಲರೂ ಬಂದ್ರು. ಮನೆ ಕತ್ತಲೆ ಆಯ್ತಂತ ಅಂದ್ರು ವಿನಃ ಅಲ್ಲೇ ಇರುವಂತ ಬಟನ್ ಹೊಡೆದ ಸ್ವಿಚ್ ಆನ್ ಮಾಡಿದ್ರೆ ಲೈಟ್ ಹತ್ತಿತ್ತು, ಅದನ್ನ ಯಾರೂ ಹಚ್ಚಲಿಲ್ಲ. ಆಗ ಹಲವಾರು ದಿನಗಳಿಂದ ಇರುವಂತ ಗುಹೆಯ ಕತ್ತಲವನ್ನು ಹೇಗೆ ಹೋದಿತು ಎನ್ನುವಂತ ವಿವೇಕ ಜಾಗೃತ ಮಾಡಿ ಒಂದು ದಿವಿಗೆಯನ್ನು ಹಚ್ಚಿದರೆ ಆ ಗುಹೆಯ ಕತ್ತಲ ನಾಶವಾಯಿತು. ಮನೆಯ ಲೈಟ್ ಹಚ್ಚಿದ ತಕ್ಷಣ ಮನೆಯ ಕತ್ತಲ ಅದರಿಂದ ಹೋಯಿತು. ಹಾಗಾದ್ರೆ ಎಲ್ಲಿ ಹೋಯಿತು ಎಲ್ಲ ಹೋಯಿತು? ಕತ್ತಲೆ ಆ ಬೆಳಕಿನ ಅಭಾವದಲ್ಲಿ ಕತ್ತಲೆಯಾಗಿ ತೋರಿತು ವಿನಃ ಅಲ್ಲಿ ಕತ್ತಲೆ ಇರಲಿಲ್ಲ. ಹಾಗೆ ನಮ್ಮಲ್ಲಿ ಅಜ್ಞಾನದ ಅಭಾವದಿಂದ ಅಜ್ಞಾನ ತೋರಿದೆ ವಿನಃ ಅಜ್ಞಾನಕ್ಕೆ ಏನಿಲ್ಲ, ಅಲ್ಲಿ ಅಸ್ತಿತ್ವನೇ ಇಲ್ಲ. ನಮ್ಮಲ್ಲಿ ಇರುವಂತ ಜ್ಞಾನದ ಕೊರತೆಯಿಂದ ಅಜ್ಞಾನ. ಬೆಳಕಿ ಸೂರ್ಯನಿಲ್ಲದೆ ಸೊಳ್ಳೆಗಳು ಇಡೀ ಜಗತ್ತು ಕತ್ತಲಾಗಿದೆ. ಹಾಗಂತ ಕತ್ತಲೆ ಇದೆಯಾ? ಇಲ್ಲಲ್ಲಿ. ಯಾವ ಸೂರ್ಯೋದಯ ಆಗತ್ತ 3 ಲೋಕಕ್ಕೆ ಬೆಳಕೆ ಬೀಳುವ ಹಾಗೆ ನಮ್ಮಲ್ಲಿ ಈ ಕತೆ ಕೇಳುವುದರಿಂದ ಜ್ಞಾನ ಪ್ರಕಾಶವಾದ ತಕ್ಷಣ ನಮ್ಮಲ್ಲಿ ಇರುವಂತ ಅಜ್ಞಾನವು ಸಹ ಏನಾಗ್ತದಂದ್ರ ತನ್ನಿಂದ ತಾನೇ ಬಿಟ್ಟು ಹೋಗ್ತದ. ಎಲ್ಲಿ ಹೋಯ್ತ್ರಿ ಅಂದಾಗ ಬಸವಣ್ಣವ್ರು ಹೇಳ್ತಾರ, ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ಅಂದ್ರವ್ರು. ಜ್ಞಾನ ಬೆಳಕಿನೊಳಗ ನಿತ್ತು ನೋಡು, ಬೆಳಕಿನೊಳಗ ನಿತ್ತರ ನೋಡು, ಎಷ್ಟು ಆನಂದ ಅದ ಬೆಳಕರ ನಿತ್ತು ನೋಡು. ಒಬ್ಬವ ಹೇಳ್ತಿದ್ನಂತ, ಬೆಳಕೇ ಇಲ್ಲ ಬಿಡೋ ಮರಾಯ, ಎಲ್ಲಿ ಬೆಳಕಂತ ಹೇಳಿ ಪೂರಾ ಎಲ್ಲಾ ಕಡೆ ಮನಿ ಬಾಗಲ ಹಾಕೊಂಡು ಕಿಟಕಿ ಹಾಕೊಂಡು ಒಳಗ ಮಲಗಿದ್ನಂತ ಎಷ್ಟೋ ದಿವ್ಸ. ಯಾರೊಬ್ರು ಹೇಳಿದ್ರ ಪುಣ್ಯಾತ್ಮರು, ಸ್ವಲ್ಪ ನೋಡು ಬಾಗಲರ ತೆಗಿ, ಬೆಳಕನೇ ಇಲ್ಲ ಅಂತ ಹೇಳ್ತಲ್ಲ, ಬಾಗಲರ ತೆಗೆದು ನೋಡು ಅಂತ ಹೇಳಿದ್ರದು. ಇಲ್ಲಿ ಬಿಡು, ಎಲ್ಲಿ ಸೂರ್ಯಾನ ಎಲ್ಲಿ ಬೆಳಕಾನ, ಬೆಳಕನೇ ಇಲ್ಲ ಅಂತ ಆತನ ವಾದ. ಆಗ ಆತ ಹೇಳ್ತಾನ, ಹುಚ್ಚ ಬೆಳಕ್ ಯಾಕಿಲ್ಲೋ, ಕಿಡಿಕ್ಯಾಗ ಒಂದೇ ಇಷ್ಟು ನೋಡ, ನೀ ಸ್ವಲ್ಪ ಈ ಕಡೆ ಗಮನ ಹರಿಸು, ಕಿಡಿಕ್ಯಾಗ ಒಂದಿಟ್ಟು ಹೋಲದ, ಅದ್ರಾಗಿಂದ ಇಷ್ಟು ಅದ್ಭುತ ಬೆಳಕು ಬರಾಕತ್ತದ. ಒಂದು ಕಿಟಕಿ ಬಾಗ್ಲಾರ ತೆಗೆದು ನೋಡು, ನೀನು ಎಷ್ಟು ಅದ್ಭುತ ಬೆಳಕದ ಹೊರಗಡೆ. ನೀ ಬಾಗ್ಲಾನ ಹಾಕೊಂಡು ಸೂರ್ಯನೇ ಇಲ್ಲ ಬೆಳಕನೇ ಇಲ್ಲ ಅನ್ನೋದು ಮೂರ್ಖತನ. ಒಂದು ಚೂರು ತೆಗೆದು ನೋಡಂತ ಒಂದು ಬುದ್ಧಿವಂತರು ಹೇಳಿದ್ರು. ಆಗ ತೆಗೆದು ನೋಡಿದ್ರ ಮನೆ ತುಂಬ ಬೆಳಕು. ಯಾಕಂತ ಹೇಳ್ರಿ, ಮನುಷ್ಯ ತಯಾರು ಮಾಡಿರುವಂತ ಲೈಟ್ಗಳು ಅಪೂರ್ಣದವು. ವೋಲ್ಟೇಜಿನ ಬೆಳಕು 1000 ವೋಲ್ಟೇಜ್ 10,000 ವೋಲ್ಟೇಜ್ ತಯಾರು ಮಾಡ್ರಿ. ಯಾವ ಕ್ರಿಕೆಟ್ ಗ್ರೌಂಡ್ನಾಗ ದೊಡ್ಡ ಲೈಟ್ ಹಾಕಿರ್ತಾರ, ಅವೆಲ್ಲವೂ ಸಹ ಏನದಾವ ಅಂದ್ರ ಅವು ಸೀಮಿತ ಇದಾವ. ಅವು ಏನದಾವು? ಸೀಮಿತ ಅದಾವು.
ಅವಕ್ಕ ವೋಲ್ಟೇಜ್ ಅದ ಇಷ್ಟ ಅಂತ ಅದಕ್ಕೆ ಸಾಮರ್ಥ್ಯ ನಿರ್ಧಾರ ಮಾಡ್ತಾರ ಮನುಷ್ಯರು ಮಾಡಿರುವಂಥದ್ದು. ಆದ್ರೆ ಈ ಎಲ್ಲಾ ಲೈಟ್ಗಳು ರಾತ್ರಿ ಕಾಣ್ತಾವು. ಮನುಷ್ಯರು ಮಾಡಿರುವಂತ ಲೈಟ್ಗಳೆಲ್ಲ ರಾತ್ರಿ ಕಾಣ್ತಾವು, ಹಗಲತ್ತಿವ್ ಲೈಟ್ ಒಂದೂ ಕಾಣೋದಿಲ್ಲ. ಯಾಕಂತ ಹೇಳು, ಭಗವಂತನೇ ತಯಾರು ಮಾಡಿರುವಂತ ಸಹಸ್ರ ವೋಲ್ಟೇಜಿನ ಲೈಟ್ ಆಗಿರುವಂತ ಸೂರ್ಯ ಬಂದಾಗ ಮನುಷ್ಯರು ಮಾಡಿರುವಂತ ಲೈಟ್ಗೆ ಏನೂ ಅಲ್ಲಿ ಬೆಲೆ ಇರುವುದಿಲ್ಲ. ಅದಕ್ಕೆ ಪೂರ್ಣ ಆತ ಮಾಡಿರುವುದು ಪೂರ್ಣ ಬೆಳಕು. ಆ ಪೂರ್ಣ ಬೆಳಕಿನ್ನೇ ಪೂರ್ಣಮದಂ ಪೂರ್ಣಮಿದಂ ಪೂರ್ಣಾತ ಪೂರ್ಣ ಮದಚ್ಯತೆ ಪೂರ್ಣಶ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಅದಕ್ಕೆ ವಿದ್ಯಾದೇವತೆ ಅಂದ್ರೆ ಸೂರ್ಯನಿಗೆ ಸೂರ್ಯೋದಯ ಅಂತ ಇಲ್ಲಿ ಶಬ್ದ ಬಂದವು. ಯಾಕೆ? ವ್ಯಾಸರ ಬುದ್ಧಿಯಿಂದ ಬಂದಿರುವಂತ ಈ ಜಗತ್ತಿಗೆ ಪ್ರಕಾಶವಾಗಿರುವಂತ ಮೂರು ಲೋಕಗಳಿಗೆ ಪ್ರಕಾಶ ಉಂಟು ಮಾಡಿತ್ತು. ಪ್ರಕಾಶ ಏನು ಮಾಡ್ತದ್ರಿ? ಅಜ್ಞಾನವನ್ನು ತೊಲದ್ ಹಾಕ್ತದ. ಅದಕ್ಕೆ ಎಲ್ಲರೂ ಸೂರ್ಯನ ಬೆಳಕಿನಲ್ಲಿ ಯಾರ್ಯಾರು ತಮ್ಮ ತಮ್ಮ ಸಾಧನೆ ಮಾಡಿದ್ರು ಸೂರ್ಯ ಒಂದು ದಿನವೂ ಸಹ ಸೋಮಾರಿಯಾಗದೆ, ನಮ್ಮ ಹಾಗೆ ನೆಪಗಳನ್ನು ಹೇಳದೆ, ಇಲ್ರಿ ನಮ್ಗೆ ಇವತ್ತ ಜಾಯ್ನ್ ಆಗಕ್ ಆಗ್ಲಿಲ್ಲ, ಬಹಳ ಕೆಲಸ ಇದ್ದು, ಹಂಗೇನ್ರ ಅಂತನ ಸೂರ್ಯ ಇಲ್ಲ. ಅವನ ದಿನಂಪ್ರತಿ ತನ್ನ ಸಮಯ ನಿಗದಿಯಾದ ತಕ್ಷಣ ತನ್ನ ಸಮಯಕ್ಕೆ ಬಂದು ಈ ಮೂರು ಲೋಕಕ್ಕೆ ಬೆಳಕು ಕೊಟ್ಟು ಹೋಗುವಂತ ಸೂರ್ಯ ದೇವರು. ಆ ಸೂರ್ಯ ದೇವರ ಎಂತ ಅದ್ಭುತವಾದಂತ ಪ್ರತಿ ದಿನದ ಕೆಲಸ ಇದೆ ನೋಡಿ. ಕರ್ಮಣ್ಯವಾದಿ ಕಾರಸ್ತೆ ಮಾ ಪರೇಶು ಕದಾಚನ ಮ ಕರ್ಮ ಫಲ ಹೇತು ಭೂರ್ಮಾತೆ ಸಂಗೋಸ್ತವ ಕರ್ಮಿಣಿ. ತನ್ನ ಕೆಲಸವನ್ನ ನಿಷ್ಠೆಯಿಂದ ಮಾಡುವಂತ ಸೂರ್ಯ ದೇವರು, ಚಂದ್ರ ದೇವರು, ಏನು ಅದ್ಭುತವಾದಂತ ಶೀತಲತೆ. ಇವರಿರೋದ್ರಿಂದ ಜಗತ್ತಿದೆ. ಇವರಿಬ್ಬರು ಇಲ್ಲದೆ ಇದ್ರ, ಚಂದ್ರ ಇಲ್ಲದೆ ಇದ್ರ ಕಾಳಗಳಲ್ಲಿ ರಸ ತುಂಬಲು ಸಾಧ್ಯವಿಲ್ಲ. ಎಲ್ಲ ಕಾಳಗಳು ಕಾಡಿಗೆ ಆಗಿಬಿಡುತ್ತವು. ಅದಕ್ಕೆ ಚಂದ್ರ ಬೇಕು. ಚಂದ್ರನಿಲ್ಲದೆ ಶೀತಲೆ ಪ್ರಾಪ್ತಿ ಆಗಕ್ಕೆ ಸಾಧ್ಯನೇ ಇಲ್ಲ. ಚಂದ್ರ ಇಲ್ಲದೆ ಇದ್ದಿದ್ರೆ ನಮ್ಮ ಭೂಮಿಗೆ ತಣ್ಣಗ ಶೀತಲತೆ ಇರಲಿಲ್ಲ. ಅದರಲ್ಲಿ ಅಮೃತ ಅದ. ಚಂದ್ರನಲ್ಲಿ ಇರುವಂತ ಅಮೃತ ಈ ಭೂಮಿಗಳಲ್ಲಿ ಜೀವರುಗಳಲ್ಲಿ ಚಂದ್ರನ ಬೆಳಕು ಬಿದ್ದ ತಕ್ಷಣ ಜೀವನದೊಳಗೆ ಅಮೃತ ಸಂಚಾರ ಆಗ್ತದೆ. ಅದಕ್ಕೆ ಇಬ್ಬರದು ಬಹಳ ಅದ್ಭುತವಾದಂತ ಕೆಲಸ ಇರುವುದರಿಂದ ಇಲ್ಲಿ ಪ್ರಕಾಶ ಅನ್ನುವಂತ ಶಬ್ದದ. ಹಾಗಾಗಿ ನಮ್ಮ ಜೀವನದೊಳಗ ಯಾವಾಗ ಜ್ಞಾನದ ಪ್ರಕಾಶ ಆಗ್ತದ ಆಗ ಅಜ್ಞಾನ ಕಾಣ್ತದ ಅಷ್ಟೆ. ಯಾವಾಗ ಜ್ಞಾನದ ಪ್ರಕಾಶ ಯಾವಾಗ ಆಗ್ತದ್ರಿ? ಜ್ಞಾನ ಯಾವಾಗ ನಾವು ಆಗ್ತದ, ಯಾವಾಗ ಮಾಡ್ಕೋತೀವಿ ಅಂತ ಹೇಳಿದ್ರೆ, ಯಾವಾಗ ವಿವೇಕ ವಿಚಾರ ವಿವೇಕ ಪ್ರಾಪ್ತಿಯಾಗಿ ಜ್ಞಾನ ನಮಗ್ ಪ್ರಾಪ್ತಿ ಆಗ್ತದ, ಆಗ ಅಜ್ಞಾನ ಅಲ್ಲಿಗೆ. ಅಜ್ಞಾನ ಅಂದ್ರೆ ಏನ್ರ ಅಂತಂದ್ರೆ ಅಜ್ಞಾನಕ್ಕೆ ಏನಂತಾರ? ತಿಳಿಯಗೊಡದೆ ಆವರಣ ಮಾಡಿರುವುದು ಅಜ್ಞಾನ. ಅಜ್ಞಾನ ಯಾವದ್ರಿ? ತಿಳಿಯಗೊಟ್ಟಿಲ್ಲ ಅಲ್ಲಿ. ಆ ತಿಳಿಯದಂಗ ಮಾಡಿರುವಂತದ್ದೇ ಅದಕ್ಕೆ ಏನಂತಾರ? ಅಜ್ಞಾನ. ಇನ್ನು ಜ್ಞಾನ ಅಂದ್ರ ಆ ವಸ್ತು ಹೀಗೆ ಇದೆ ಎಂದು ಹೇಳಲಿಕ್ಕೆ ನಿರ್ಣಯ ಮಾಡ್ತದ ಜ್ಞಾನ. ಆ ವಸ್ತು ಯಾವ ವಸ್ತು? ಯಾವುದು? ಓಂಕಾರವಾಗಿರುವಂತ ಅಕಾರ ಮಕಾರ ಉಕಾರ ಶಬ್ದದ ತ್ರಿಶಕ್ತಿ ಅಂತ ಓಂ ತತ್ಸತ್. ಓಂ ತತ್ ತ್ವಂ ಅಸಿ. ಯಾವ ಹಿಂದೆ ತತ್ ತ್ವಂ ಅಸಿ ಮಹಾವಾಕ್ಯ. ತತ್ ಅಂದ್ರೆ ಆ ಪರಬ್ರಹ್ಮ, ತ್ವಂ ಅಂದ್ರೆ ಜೀವ, ಅಸಿ ಅಂದ್ರೆ ಆತನೇ ಜೀವ. ಜೀವ ಮತ್ತು ಪರಬ್ರಹ್ಮ ಹೆಂಗ್ರೆ ಅವು ಬೇರೆ ಬೇರೆ ಅದಾವಲ್ಲ. ಮತ್ತ ಆತನ ಸಾಮರ್ಥ್ಯ ಬೇರೆ, ಈತನ ಸಾಮರ್ಥ್ಯ ಬೇರೆ. ಅವ ಹೆಂಗ ಜೀವ ಹೆಂಗ ಪರಬ್ರಹ್ಮ ಆಗ್ತಾನ ಅಂತ ಹೇಳಿ ನಮಗೆಲ್ಲರಿಗೆ ಏನಾಗ್ತದ? ನಮ್ಮೆಲ್ಲರಿಗೆ ಅಲ್ಲಿ ಸಂಶಯ ಹುಟ್ಟದ. ಹುಟ್ಲಿ. ಆದ್ರೂ ಸಹ ಆತ ಮಾಯಾ ಉಪಾಧಿಯಿಂದ ಈಶ್ವರ ಆಗ್ಯಾನ, ಈತ ಅಂತಃಕರಣ ಉಪಾಧಿಯಿಂದ ಜೀವ ಆಗ್ಯಾನ. ಮಲಿನ ಸತ್ವಗುಣದಿಂದ ಈತ ಜೀವ, ಆತ ಶುದ್ಧ ಸತ್ವಗುಣ. ಮಾಯಾ ಉಪಾಧಿ ಶುದ್ಧ ಸತ್ವಗುಣದಿಂದ ಈಶ್ವರನಾದರೆ ಈತ ಮಲಿನ ಅಂತಃಕರಣಾದಿ ಗುಣಗಳಿಂದ ಜೀವ ಅನಿಸ್ಕೊಂಡಾನ. ಆ ಅಂತಃಕರಣ ಮಲ ವಿಕ್ಷೇಪ ಆವರಣಾದಿ ದೋಷಗಳನ್ನು ಬಿಟ್ಟು ಅಲ್ಲಿ ಮಾಯಾ ಉಪಾಧಿಯನ್ನು ಬಿಟ್ರೆ ಸಹ ಇಬ್ಬರದ ಏನಾಗಿರ್ತದ ಅಂತ ಹೇಳಿದ್ರೆ ಒಂದೇ ತರ ಆಗಿರುವಂತ ಲಕ್ಷಣಗಳು ಅದಾವು. ಅಂತ ಲಕ್ಷಣಗಳಲ್ಲಿ ಆತನೇ ಅದಾವು, ಈ ಲಕ್ಷಣಗಳು ಈತನಲ್ಲಿಯೂ ಇದಾವು. ಹಾಗೆ
ಆ ಜೀವ ಬ್ರಹ್ಮರ ಐಕ್ಯತ್ವ ಹೇಳಲು ಹೊರಟಿರುವಂತ ಈ ಗ್ರಂಥ ಪ್ರಕಾಶ, ತೀನೋ ಲೋಕ ಪ್ರಕಾಶ, ಮೂರು ಲೋಕ ಪ್ರಕಾಶ ಮಾಡುವಂತ ಈ ವಿಷಯ ಅನ್ನು ಹೇಳ್ತಾ ಹೋಗ್ತಾರೆ. ಅದಕ್ಕಾಗಿ ಇದರ ಗೂಢಾರ್ಥ ನಮಗೆ ಹೇಳ್ತಾರೆ. ಏನ್ ಹೇಳ್ತಾರ ಅವರು ಅಂತ ಹೇಳಿದ್ರ, सूर्यांचे तेजस्वी प्रकाशाने त्रैलोक्य जसे जसे प्रकाशित झालेला दिसते, तसे भगवान व्यासांची बुद्धीने आकलन झालेला असे संपूर्ण विश्व शोभित आहे. ಹೇಳ್ತಾನ್ರಿ, ಪ್ರಕಾಶ ಜಸೆ ಪ್ರಕಾಶ, ಯಾವ ಪ್ರಕಾಶದಿಂದ ಆ ವ್ಯಾಸರ ಬುದ್ಧಿಯು ಯಾವ ಅಜ್ಞಾನ ಸಂಪೂರ್ಣ ವಿಶ್ವ ಶೋಭಮಯ ಮಾಡಿರುವಂತ ಈ ಗ್ರಂಥ ಇಡೀ ನಮ್ಮೆಲ್ಲರಿಗೆ ಮಾನವ ಕುಲಕ್ಕೆ ಒಂದು ದೊಡ್ಡ ಪ್ರಕಾಶ. ತಾವು ಅದರಲ್ಲಿ ವಿಕಾರಗಳನ್ನು ನೋಡ್ರಿ, ಮಹಾಭಾರತದಲ್ಲಿ 6 ವಿಕಾರ ಅರಿಷಡ್ ವರ್ಗಗಳನ್ನ ಮೇಲೆ ಇಟ್ಟುಕೊಂಡೇ ಆ ಗ್ರಂಥವನ್ನು ರಚನೆ ಮಾಡಿದ್ದಾರೆ. ಇಲ್ಲಿ ಯಾವ ಧೃತರಾಷ್ಟ್ರರು ಮೊದಲನೇ ಮಾತನ್ನು ಹೇಳ್ತಾರೆ, ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮ ಕುರ್ವತ ಸಂಜಯ. ಇಲ್ಲಿ ಮಾಮಕಾಃ ಪಾಂಡವಾಶ್ಚೈವ, ನನ್ನವರು ನೋಡ್ರಿ, ನಾನು, ನನ್ನವರು ಮತ್ತು ನನ್ನ ತಮ್ಮನ ಮಕ್ಕಳು. ಇಲ್ಲಿ ಭೇದ ಬುದ್ಧಿ, ಇದೇ ಮೋಹ. ಈ ಮೋಹ ಅಜ್ಞಾನ. ಇಂಥ ಜ್ಞಾನದ ರಾಜನಾಗಿರುವ ಸೂರ್ಯನಿದ್ದ ಹಾಗೆ ಇರ್ಬೇಕು. ರಾಜ ಹೆಂಗಿರ್ತಾನ್ರಿ? ಸೂರ್ಯ ಹೆಂಗಿರ್ತದಲ್ಲ ಹಂಗಿರ್ತಾನ ರಾಜ. ಸೂರ್ಯನಿಗೆ ಎಲ್ಲರೂ ತನ್ನ ಮಕ್ಕಳೇ. ಸೂರ್ಯನ ಬೆಳಕಿನಲ್ಲಿ ಆಟ ಆಡೋರೆಲ್ಲ ತನ್ನವರೇ. ಹಾಗೆ ಮಹಾರಾಜ ಅನ್ನಿಸಿಕೊಂಡವನು ಪ್ರತಿ ಸೂರ್ಯನ ಹಾಗೆ. ಮಹಾರಾಜನ ಬುದ್ಧಿ ಹೆಂಗಿರ್ಬೇಕಂದ್ರೆ ಸಮತಾನಾಗಿರ್ಬೇಕು. ಮಹಾರಾಜ್ ಸಮನಾಗಿರ್ಬೇಕು. ನನ್ನ ಮಕ್ಕಳು, ನನ್ನ ತಮ್ಮನ ಮಕ್ಕಳು ಅನ್ನುವುದರಿಂದಲೇ ಭೇದ ಶುರುವಾಗಿದ್ದು, ಆ ಭೇದವೇ ಮಹಾಭಾರತಕ್ಕೆ ದೊಡ್ಡ ನಾಂದಿ ಆಗ್ತದ ಅನ್ನುವಂತ ಈ ವಿಕಾರಗಳು ಇಲ್ಲಿ ಪ್ರತಿಯೊಂದು ಮಹಾಭಾರತದೊಳಗ ಅರಿಷಡ್ ವರ್ಗ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಈ ಒಂದೊಂದು ವಿಕಾರಕ್ಕೆ ಒಬ್ಬೊಬ್ಬರು. ದುರ್ಯೋಧನ ಮತ್ಸರ, ಅಲ್ಲಿ ಗುರು ದ್ರೋಣಾಚಾರ್ಯ ಮೋಹ, ಭೀಷ್ಮ ಆ ಸಿಂಹಾಸನದ ಮೋಹ, ಶಂತನು ಮಹಾರಾಜನ 2ನೇ ಪತ್ನಿ ಆ ತಾಯಿಗೂ ಮೋಹ. ಈ ಮೋಹ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಈ 6 ಅರಿಷಡ್ ವರ್ಗಗಳ ನಾಶ ಮಾಡಿಕೊಟ್ಟು ಪರಮಾನಂದ ಪ್ರಾಪ್ತಿ ಕೊಡುವಂತ ಮಹಾನ್ ಗ್ರಂಥ ಮಹಾಭಾರತ. ಆ ಮಹಾಭಾರತದ ಅದ್ಭುತವಾದಂತ ರಚನೆ ವ್ಯಾಸರು ತಮ್ಮ ಈ ಗ್ರಂಥದೊಳಗ ವ್ಯಾಸರ ಬುದ್ಧಿ ಹೇಗಿತ್ತು ಅಂತ ಹೇಳಿದ್ರೆ, ಸಂಪೂರ್ಣ ವಿಶ್ವ ಶೋಭಿತ ಧಾಲೆ. ಸಂಪೂರ್ಣ ವಿಶ್ವ, ಯಾವ ಸಂಪೂರ್ಣ ವಿಶ್ವ ಹೇಗ್ ಮಾಡಿದ್ರು ಅಂತ ಹೇಳಿದ್ರೆ ಅದನ್ನ ಶೋಭಾಯವನ್ನಾಗಿ ಮಾಡಿದ್ರು. ಇಂಥ ಶೋಭಾಯವನ್ನಾಗಿ ಮಾಡಿರುವಂತ ಸುಂದರವಾದಂತ ಗ್ರಂಥ. ಈ ಗ್ರಂಥದ ರಸ ಅದ್ಭುತವಾಗಿರುವಂತ ಇದರ ತಾತ್ಪರ್ಯ ಹೇಳ್ತಾ ಹೋಗ್ತಾರೆ. सर्व असा भगवान व्यासाने अपने विविध काय केलं, सर्वज्ञ आहे कोण? व्यास कोण आहे? असा भगवान व्यासानी आपले विविध ज्ञान नैपुण्य महाभारतात उलेले जे महाभारत रूपाना जे ज्ञान निरंतरी निराळाच्या शास्त्रकारांना आपल्या शास्त्रातून सांगितलेले असा महाभारत ग्रंथ सर्व श्रेष्ठ आहे. असे जे महाभारता रूप एवढा फार कौतुक आहे. असे महाभारतात जे काही प्रकाश सांगितले आहे, जे प्रकाश तिन्ही लोकावर अज्ञान काढून आणि ज्ञानचा जे ज्ञान प्रकाश करतो असे ಮಹಾಭಾರತमध्ये ವರ್ಣನ केलेलं आहे. ಹೀಗೆ ಇಲ್ಲಿ ತನ 3 ಓವಿಗಳು ಜ್ಞಾನ ಪ್ರಕಾಶದ ಬಗ್ಗೆ ಹೇಳ್ತಾ, ರಸಾಳ, ಛಂದಶಾಸ್ತ್ರ, ಸುಖ, ಹೀಗೆ ಈ ಗ್ರಂಥದೊಳಗ ಯಾವ ಜನ್ಮೇಜಯ ಮಹಾರಾಜರು ತಾವು ಶ್ರವಣ ಮಾಡುವುದರಿಂದ
ಈ ಗ್ರಂಥದ ಶ್ರವಣ ಸಪ್ತಾಹ 7 ದಿನ 18 ದಿನ ಸಪ್ತಾಹ 18 ಪರ್ವ 18 ದಿನ ಕೇಳಿದರಿಂದ ಅವರು ಬ್ರಹ್ಮಹತ್ಯೆಯ ಪಾಪವನ್ನು ನಿವಾರಣೆ ಮಾಡಿ ಪರಮಾನಂದ ಪ್ರಾಪ್ತಿ ಮಾಡಿಕೊಂಡ್ರು ಅನ್ನುವಂಥ ತಾತ್ಪರ್ಯ. ಇವತ್ತು ಶ್ರವಣ ಮಾಡುವುದರಿಂದ ನಮ್ಮ ಯಾವ ಮಲದೋಷ ವಿಕ್ಷೇಪ ದೋಷ, ಯಾವ ಶ್ರವಣ ಮನನ ನಿಧಿಧ್ಯಾಸದಿಂದ ಒಂದೊಂದು ದೋಷ ನಾವು ಕಳ್ಕೊಂಡು ಪರಮಾನಂದ ಪ್ರಾಪ್ತಿಗೆ ನಾವೆಲ್ಲರೂ ಹೋಗೋಣ ಅನ್ನುವಂಥ ಈ ಗ್ರಂಥದ ಪ್ರಾರಂಭದಲ್ಲಿ ಶ್ರವಣದ ಮಹತ್ವ ಮತ್ತು ಗ್ರಂಥದ ಮಹತ್ವ, ಗ್ರಂಥದ ಶ್ರವಣಕ್ಕೆ ಇರುವಂತ ಏನು ಲಾಭ ಅಂದ್ರೆ ಪಾಪಗಳ ನಾಶ, ಪರಮ ಸುಖ ಪ್ರಾಪ್ತಿ ಮಾಡಿಕೊಂಡ್ರು ಅನ್ನುವಂಥ ಮಾತನ್ನ ಹೇಳಿರುವಂತ ನುಡಿಗಳು. ಕೃಷ್ಣಾರ್ಪಣಂ. ಜ್ಞಾನೇಶ್ವರಾರ್ಪಣಂ ಭಗವಂತನಿಗೆ ಅರ್ಪಣ ಮಾಡಿ ತಮ್ಮೆಲ್ಲರಿಗೂ ರಾಮಕೃಷ್ಣ ಹರಿ ಗೋಲಾ ಪುಂಡಲಿ ಕೊರದೆ ಹರಿ ವಿಠಲ ಶ್ರೀ ದೇವ ತುಕಾರಾಮ್.